ನನ್ನ ಹತ್ರ ಇರೋ ಡೈಮಂಡ್ ಸೆಟ್ಟೆಲ್ಲ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಆದರೆ ಯಾವ ಸೆಟ್ಟು ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಹತ್ರ ತುಂಬ ಜಾಸ್ತಿ ಇಲ್ಲ, ಎಲ್ಲರೂ ಬೀರುನಲ್ಲೇ ತಿಟ್ಕೋತಾರಲ್ಲ ಅಷ್ಟೊಂದು ಒಡವೆ ಇಲ್ಲ ನನ್ನ ಹತ್ರ ಇರೋದು ತುಂಬ ಕಡಿಮೆ ಅಂದರೆ ತುಂಬಾ ಕಡಿಮೆ. ನಾವು ಎಷ್ಟು ಹಾಕ್ಕೋತೀವೋ ಅಷ್ಟು ಮಾತ್ರ ನಾನು ಇಟ್ಕೋತೀನಿ. ನನಗೆ ಅಷ್ಟೇ ಆಸೆ, ನನಗೆ ಅತಿ ಆಸೆ ಇಲ್ಲ. ನನಗೆ ಬೀರುನಲ್ಲಿ ಇಡಬೇಕು, ಮತ್ತು ಮದುವೆಗೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಹಾಕ್ಕೊಂಡು ಹೋಗಬೇಕು, ಆ ಥರ ಎಲ್ಲ ಆಸೆ ಇಲ್ಲ ನನಗೆ ಡೈಲಿ ಯೂಸ್ ಮಾಡಬೇಕು, ಅಂದರೆ ಡೈಲಿ ಹಾಕ್ಕೊಂಡಿರಬೇಕು, ಅಷ್ಟೇ ಸಾಕು. ನನಗೆ ಇಷ್ಟೇ ಆಸೆ ನನಗಿರೋದು. ಈ ವಾಲೆ ತೊಗೊಂಡೆ ನಾನು, ಇದು ಡೈಮಂಡು. ನನಗೆ ಸ್ಟೋನಲ್ಲಿ ತೊಗೊಂಡ್ರೆ ನಾವು ತೊಗೊಳ್ಳೋವಾಗ ಅವ್ರು ಏನು ಮಾಡ್ತಾರೆ, ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, ಮತ್ತು ವೇಸ್ಟೇಜ್ ಹಾಕ್ತಾರೆ, ಮತ್ತು ಸ್ಟೋನ್ ಚಾರ್ಜಸ್ ಅಂತ ಹಾಕ್ತಾರೆ, ಎಲ್ಲ ಹಾಕ್ತಾರೆ, ಮತ್ತು ತೂಕನೂ ಹಾಕಿ ನಮಗೆ ಟೋಪಿ ಹಾಕ್ಬಿಡ್ತಾರೆ. ಅದಕ್ಕೆ ನಾವೇನಾದರೂ ಹಾಕ್ಕೊಂಡು ಬೋರ್ ಆಯಿತು, ಏನೋ ಬೇರೆ ಡಿಸೈನ್ ಇಷ್ಟ ಆಯಿತು ಅಂತ ತೊಗೊಂಡೋಗಿ ರಿಟರ್ನ್ ಕೊಡೋಕೆ ಹೋದರೆ ಅವಾಗೇನು ಮಾಡ್ತಾರೆ, ಅವ್ರು ಹಾಕಿರೋ ಸ್ಟೋನ್ ಅವರೇ ತೆಗೆದುಬಿಡ್ತಾರೆ. ಚಿನ್ನದ ಬೆಲೆ ಮಾತ್ರ ನಮಗೆ ಕೊಡ್ತಾರೆ. ಆವಾಗ ಅವ್ರನ್ನ ನಮಗೆ ಕೊಡೋವಾಗ ಕಲ್ಲಿಂದು ತೂಕ ಹಾಕಿ ನಮಗೆ ಕೊಡ್ತಾರೆ. ನಾವು ರಿಟರ್ನ್ ಕೊಡೋವಾಗ ಬರೀ ಚಿನ್ನದ ಮಾತ್ರ ತೊಗೊತಾರೆ. ಅದಕ್ಕೋಸ್ಕರನೇ ನನಗೆ ಚಿನ್ನದಲ್ಲಿ ತೊಗೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ತೊಗೊಂಡ್ರೆ ಡೈಮಂಡಲ್ಲೇ ತೊಗೊಳ್ಬೇಕಂತ ತುಂಬ ಆಸೆ ಇತ್ತು. ಅದು ಹೇಗೋ ನನ್ನ ಆಸೆ ಈಡೇರಿತು. ಡೈಮಂಡಲ್ಲೇ ತೊಗೊಂಡೆ ನಾನಿದು. ಮಲಬಾರಲ್ಲಿ ತೊಗೊಂಡೆ. ಮತ್ತು ನಾನು ತೊಗೊಂಡಾಗ ನಾನು ಯಾವಾಗ ತೊಗೊಂಡಿದ್ದೆ ಅಂದರೆ ಜುಲೈಯಲ್ಲಿ ತೊಗೊಂಡಿದ್ದು. ಜುಲೈಯಲ್ಲಿ ತೊಗೊಂಡಾಗ ನನಗೆ ಇದು 9,000 ಬಿತ್ತು ಗ್ರಾಮ್. ಅವತ್ತು ಗ್ರಾಮ್ ಎಲ್ಲ 9,000 ಇತ್ತು. ಅದರಿಂದ ನನಗೆ ಈ ವಾಲೆ ಬಂದು 1,65,000 ಆಯಿತು. ಈ ವಾಲೆ 6 ಗ್ರಾಮ್ ಚಿನ್ನ ಇದೆ, 916 ಗೋಲ್ಡೆ, ಮತ್ತು 1.1 ಕ್ಯಾರೆಟ್ ಏನೋ ಡೈಮಂಡ್ ಇದೆ ಇದು. ಅದಕ್ಕೆ ನನಗೆ 1,65,000 ಆಯಿತು. ಅದೇ ಈಗಾಗಿದ್ದರೆ ಎಷ್ಟಾಗ್ತಿತ್ತು, ಈಗ 14,000 ರೂಪಾಯಿ ಇದೆ ಗ್ರಾಮ್. ಇವಾಗ 14,000ಕ್ಕಿಂತ ಇನ್ನೂ ಹೆಚ್ಚಾಗಿದೆ. ಆವಾಗ 9,000 ಇದ್ದಾಗೆ ಅಷ್ಟಾಯಿತು. ಈಗ ತೊಗೊಂಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಹೇಗೋ ನಾನೊಂದು ಸ್ವಲ್ಪ ಇವಾಗ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಲಕ್ಕಿ. ಅದೇ ಕಡಿಮೆ ಆಗಿಬಿಟ್ಟಿದ್ದರೆ ಬೇಜಾರಾಗ್ತಿತ್ತು. ಜಾಸ್ತಿ ಆಗಿರೋದ್ರಿಂದ ನಾನು ಲಕ್ಕಿ ಅಂತ ಅನ್ಕೋತೀನಿ. ಇದೊಂದು ಮೂಗ್ಬಟ್ಟು ತೊಗೊಂಡೆ. ಮೂಗ್ಬಟ್ಟು ಮತ್ತು ನನ್ನ ಹತ್ರ ಮೊದಲು ಇತ್ತು ಒಂದು ಡೈಮಂಡು, ಆದರೆ ಅದು ಸ್ಮಾಲ್ ಸ್ಟೋನ್ ಇತ್ತು, ಹೇಳು ಕಲ್ಲಿನ ಥರದ್ದು. ಸ್ಮಾಲ್ ಸ್ಟೋನ್ ಇದ್ದಷ್ಟು ರೇಟು ಕಡಿಮೆ ಇರುತ್ತೆ ಡೈಮಂಡಲ್ಲಿ. ಸ್ಟೋನ್ ಎಷ್ಟು ಸೈಜ್ ದೊಡ್ಡದಿರುತ್ತೋ ಅಷ್ಟು ರೇಟ್ ಇರುತ್ತೆ. ನನಗೊಂದು ಸ್ವಲ್ಪ ದೊಡ್ಡ ಸೈಜ್ದು ಒಂದು ಸ್ಟೋನ್ ಇರೋದು ತೊಗೊಳ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ನಂತರ ಇದನ್ನು ವಾಪಸ್ ಕೊಟ್ಬಿಟ್ಟು ಇದನ್ನು ತೊಗೊಂಡೆ. ಇದು ಒಂದು ಸಿಂಗಲ್ ಸ್ಟೋನ್, ಇದರಲ್ಲಿ ಸ್ಮಾಲ್ ಸ್ಟೋನ್ ಇಲ್ಲ, ಒಂದೇ ಒಂದು ಸ್ಟೋನ್ ಇರೋ ಅಂಥದ್ದು ತೊಗೊಂಡೆ ನಾನಿದು. ಇದು ತೊಗೊಂಡಾಗಲೂ ಅಷ್ಟೇ, ನೆಕ್ಸ್ಟ್ ತಿಂಗಳು ನಾನು ತೊಗೊಂಡಿದ್ದು ಇದನ್ನು. ಆಗಲೂ ಅಷ್ಟೇ ಇತ್ತು, 9,000 ರೂಪಾಯಿನೇ. ಅಂದರೆ ಆವಾಗೆಲ್ಲ ಬರೀ 100 ರೂಪಾಯಿ, 150 ರೂಪಾಯಿ ಈ ಥರನೇ ಅಪ್ ಆ್ಯಂಡ್ ಡೌನ್ ಆಗ್ತಾಯಿತ್ತು. ಇದನ್ನು ತೊಗೊಂಡಾಗ ನಾನು 37,000 ರೂಪಾಯಿ ಆಯಿತು ನನಗೆ ಈ ಮೂಗ್ಬಟ್ಟು. ಯಾಕೆಂದರೆ ಸ್ಟೋನ್ ಒಂದೇ ಇದೆಯಲ್ಲ, ದೊಡ್ಡದಿದೆಯಲ್ಲ, ಅದರಿಂದ ನನಗೆ 37,000 ಆಯಿತು. ಆನಂತರ ಅದಾದ ನಂತರ ನೆಕ್ಸ್ಟ್ ತಿಂಗಳು ನನಗೆ ರಿಂಗ್ ತೊಗೊಳ್ಬೇಕನ್ನಿಸ್ತು, ಸೈಡ್ ರಿಂಗ್. ಅಂದರೆ ಅದು ಮೂಗ್ಬಟ್ಟಿಗೆ ಹಾಕ್ಕೋತಾರೆ ತುಂಬ ಜನ, ಕೆಲವರು ಸೈಡ್ಗೂ ಹಾಕ್ಕೋತಾರೆ. ಅದರಿಂದ ನಾನು ಈ ಸೈಡ್ ರಿಂಗ್ 2 ತೊಗೊಂಡೆ. ಆವಾಗಲೂ ಸೇಮ್ ಅದೇ 9,100 ರೂಪಾಯಿ, 9,000 ಈ ಥರ 8,000, 900, 200 ಹೆಚ್ಚು ಕಮ್ಮಿ ಈ ಥರನೇ ಇತ್ತು. ಇದನ್ನು ತೊಗೊಂಡಾಗಲೂ ನನಗೆ ಜಾಸ್ತಿ ಏನಾಗಿಲ್ಲ, 28,000 ರೂಪಾಯಿ ಆಯ್ತಿತ್ತು ನಾನು ತೊಗೊಂಡಿದ್ದು. ಇದು ಡೈಮಂಡು, ಮೂಗ್ಬಟ್ಟು ಡೈಮಂಡ್, ಫಾಲೆನ್ ಡೈಮಂಡು. ನಾನು ಈ 3 ಸೆಟ್ ಮಾತ್ರ ಡೈಮಂಡಲ್ಲಿ ತೊಗೊಂಡೆ. ಆದರೆ ನಿಜ ಹೇಳ್ತೀನಿ, ಆವತ್ತು ನನ್ನ ಹತ್ರ ಹೆಂಗೋ ಆ ಟೈಮ್ಗೆ ದುಡ್ಡು ನನಗೆ ತಿಂಗಳು ಅಡ್ಜಸ್ಟ್ ಆಗಿಬಿಡ್ತು. ಆ ಟೈಮಲ್ಲಿ ನಾನು ಹೋಗಿ ಇದನ್ನು ತೊಗೋಬಿಟ್ಟೆ. ಇವತ್ತು ಆಗಿದ್ದರೆ ಖಂಡಿತ ನಾನು ತೊಗೊಳಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ 1 ಗ್ರಾಮೇ 15,000, 14,700 ಅದೆಲ್ಲ ಆ ಥರ ಎಲ್ಲ ಹೇಳ್ತಾಯಿದ್ದಾರೆ. ಮತ್ತು ಮೇಕಿಂಗ್ ಚಾರ್ಜು ಅದು ಇದು ಅಂತ ಹಾಕಿದ್ರೆ ಇನ್ನೂ ಎಷ್ಟಾಗುತ್ತೆ. ಸದ್ಯ ಹೆಂಗೋ ನನ್ನ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ, ನನ್ನ ಆಸೆ ಈಡೇರಿತು. ಸ್ವಲ್ಪ ನಾನು ತೊಗೊಂಡಾಗೇನು ತುಂಬ ಕಡಿಮೆ ಇಲ್ಲ, 9,000 ರೂಪಾಯಿವರೆಗೂ ಇತ್ತಲ್ಲ. ಆದರೆ ಇವತ್ತಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಹೋದರೆ ಆವತ್ತು ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ. ನನ್ನ ಹತ್ರ ಇರೋದು ಈ 3 ಸೆಟ್ಟು ಡೈಮಂಡಲ್ಲಿ. ಇದು ನಾನು ಡೈಲಿ ಯೂಸ್ ಮಾಡ್ತೀನಿ. ನಾನೇನು ತೆಗ್ದು ಬೀರುನಲ್ಲೆಲ್ಲ ಇಡೋದಿಲ್ಲ, ನಾನು ಡೈಲಿ ಪರ್ಮನೆಂಟಾಗಿ ಹಾಕ್ಕೊಳ್ತೀನಿ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ 3 ಸೆಟ್ಟಲ್ಲಿ ಯಾವ ಸೆಟ್ ನಿಮ್ಗೆ ಇಷ್ಟ ಆಯಿತು? ನೀವು ತೊಗೊಳ್ಳೋಂಗಿದ್ರೆ ತೊಗೊಳ್ಳಿ, ಬೇಗ ತೊಗೊಬಿಡಿ. ಯಾಕೆಂದರೆ ಚಿನ್ನ ಮತ್ತೆ ಯಾವಾಗ ಜಾಸ್ತಿ ಆಗುತ್ತೋ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ಳೋದಂತೂ ಕನಸಿನ ಮಾತು. ನಿಜವಾಗ್ಲೂ ಇನ್ನೂ ಹೆಚ್ಚಾದರೂ ಆಗ್ಬೋದು. ಆದರೆ ನನಗಂತೂ ಈ 3 ಸೆಟ್ಟಲ್ಲೂ ವಾಲೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವುದು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.